ಸಚಿವ ನಾಗೇಂದ್ರ ರಾಜೀನಾಮೆ ಗುಸುಗುಸುಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಇದೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಬಿ ನಾಗೇಂದ್ರ. ಮುಖ್ಯಮಂತ್ರಿಗಳ ಜೊತೆ ಅಲ್ಲಿ ಭೇಟಿ ಮಾಡೋ ಸಾಧ್ಯತೆ ಇದೆ, ಹೈಕಮಾಂಡ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಸಿಎಂ ಜೊತೆ ಹೋಗ್ಬಿಟ್ಟು ಹೈಕಮಾಂಡ್ ಅಂಗಳದಲ್ಲಿ ಈಗ ಬಿ ನಾಗೇಂದ್ರ ರಾಜೀನಾಮೆ ಚೆಂಡಿದೆ. ಇವತ್ತೇ ನಾಗೇಂದ್ರ ರಾಜೀನಾಮೆ ಭವಿಷ್ಯ ನಿರ್ಧಾರ ಆಗತ್ತಾ? ಅದು ನೋಡಬೇಕಾಗಿದೆ. ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ, ಹೈಕಮಾಂಡ್ ಜೊತೆ ಸಭೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಬಿ ನಾಗೇಂದ್ರ ಕೂಡ ದೆಹಲಿಯಲ್ಲಿದ್ದಾರೆ, ಅವರು ಕೂಡ ಹೈಕಮಾಂಡ್ನ ಭೇಟಿ ಆಗ್ತಾರಾ? ಅಲ್ಲಿ ರಾಜೀನಾಮೆ ವಿಚಾರ ನಿರ್ಧಾರ ಆಗುತ್ತಾ? ಕಾದು ನೋಡಬೇಕಾಗಿದೆ. ಇವತ್ತು ಸಾಯಂಕಾಲದೊಳಗಡೆ ಮೇಜರ್ ಡಿಸಿಷನ್ಸ್ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಸದನ ಮುಂದುವರಿಯೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಪಕ್ಷಗಳು ನಿರಂತರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಬಳ್ಳಾರಿಗೆ ಪಾದಯಾತ್ರೆಯನ್ನ ಕೂಡ ಬಿಜೆಪಿ ಹಮ್ಮಿಕೊಂಡಿದೆ. ಪಾದಯಾತ್ರೆಗಳು ಹೆಚ್ಚಾಗಿ ರಾಜಕೀಯ ಪಕ್ಷಕ್ಕೆ ಅನುಕೂಲವೇ ಆಗಿರೋದನ್ನ ಗಮನಿಸಬಹುದು. ಇದೀಗ ಅದನ್ನ ತಡಿಬೇಕಾದ ಅನಿವಾರ್ಯತೆಗೆ ಕಾಂಗ್ರೆಸ್ ಬಿದ್ದಿದೆ. ಹಾಗಾಗಿ ಬಿ ನಾಗೇಂದ್ರ ರಾಜೀನಾಮೆ ಕಾಂಗ್ರೆಸ್ಗೂ ಕೂಡ ಬಹಳ ಅನಿವಾರ್ಯನ. ಜೊತೆಗೆ ಮಹಿಳಾ ಕೋಟಾದಲ್ಲಿ ಒಂದು ಸೀಟು ಬಾಕಿ ಇರ್ತಕ್ಕಂಥದ್ದು, ಅದನ್ನ ಫುಲ್ಫಿಲ್ ಮಾಡಬೇಕಾಗತ್ತೆ ಯಾರು ಅಂತ. ಹಾಗಾಗಿ ಸಮುದಾಯಕ್ಕೂ ಕೂಡ ಒಂದು ಕಮ್ಯುನಿಟಿಗೆ, ಅಂದ್ರೆ ವಾಲ್ಮೀಕಿ ಕಮ್ಯುನಿಟಿಗೆ ಕೂಡ ಒಂದು ಸೀಟ್ ಕೊಡಬೇಕಾಗತ್ತೆ, ಮಿನಿಸ್ಟರ್ಶಿಪ್ ಕೊಡಬೇಕಾಗತ್ತೆ. ಏನ್ ಮಾಡ್ತಾರೆ ಈಗ ಹಾಗಾದ್ರೆ ಕಾಂಗ್ರೆಸ್? ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಾನು ಈಗಾಗಲೇ ಹೇಳಿದ ಹಾಗೆ ಬಿಜೆಪಿ ಹಲವು ದಿನಗಳಿಂದ ಹೋರಾಟ ನಡೆಸ್ತಾನೆ ಇದೆ. ಬಿಜೆಪಿ ಹೋರಾಟಕ್ಕೆ ಕೌಂಟರ್ ಕೊಡೋದಕ್ಕೆ ದಾಖಲೆ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮುಲು ರೆಡ್ಡಿ ವಿರುದ್ಧ ಕೇಸ್ಗಳು ಏನೇನಿದ್ವು, ಯಾವ್ಯಾವ ಕೇಸ್ಗಳಿದ್ವು ಅನ್ನೋದರ ಮಾಹಿತಿಯನ್ನ, ದಾಖಲೆಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳಲಾಗ್ತಾ ಇದೆ. ದಾಖಲೆ ಸಮೇತ ಸಚಿವ ನಾಗೇಂದ್ರ ದೆಹಲಿಗೆ ತೆರಳಿದ್ದಾರಂತೆ. ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಅವಕಾಶ ಕೇಳಲಿದ್ದಾರಾ? ಹಾಗಾದ್ರೆ ಈಗ ಇರುವಂತಹ ಪ್ರಶ್ನೆ, ಹಾಗಾದ್ರೆ ಬಿ ನಾಗೇಂದ್ರ ರಿಸೈನ್ ಮಾಡ್ತಾರಾ ಇಲ್ವಾ? ರಿಸೈನ್ ಮಾಡಿಬಿಟ್ಟು ಅನಂತರ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರಾ, ಅಥವಾ ರಿಸೈನ್ ಮಾಡದೆ ಹಾಗೇನೆ ನೋಡಿ ಬಿಜೆಪಿನಲ್ಲೂ ಇಷ್ಟು ಜನ ಕಳಂಕಿತರಿದ್ದಾರೆ, ಈಗ ನನ್ನ ವಿರುದ್ಧ ಪ್ರಮುಖವಾಗಿ ಆರೋಪ ಮಾಡ್ತಾ ಇರುವಂತಹ ಶ್ರೀರಾಮುಲು ಅವರ ವಿರುದ್ಧವೇ ಇಷ್ಟೆಲ್ಲ ಹಗರಣಗಳಿದ್ವು ಅಂತ ಆರೋಪ ಮಾಡ್ತಾರಾ? ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ AI2654 ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ HDK ಇಬ್ಬರೂ ಕೂಡ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಇದೇ ವಿಮಾನದಲ್ಲಿ ತೆರಳುತ್ತಾ ಇದ್ದಾರೆ. ಅಲ್ಲೇನಾದ್ರೂ ಅವರು ಮಾತಾಡೋದಕ್ಕೆ ಸಿಗ್ತಾರಾ? ಏನಾದ್ರೂ ವಿಚಾರಗಳು ಚರ್ಚೆ ಆಗತ್ತಾ? ಬಿಡದಿ ವಿಚಾರ ಏನಾದ್ರೂ ಚರ್ಚೆಗೆ ಬರುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ HD ಕುಮಾರಸ್ವಾಮಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಒಂದೇ ವಿಮಾನದಲ್ಲಿ ದೆಹಲಿಯತ್ತ ತೆರಳುತ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸಂಪುಟಕ್ಕೆ ಏನಾದರೂ ಒಂದು ಸ್ಮಾಲ್ ಸರ್ಜರಿ ಆಗಬಹುದಾ ಇವತ್ತು? ಹಾಗೇನೆ ಬಿ ನಾಗೇಂದ್ರ ವಿಚಾರದಲ್ಲಿ ಏನಾಗಬಹುದು? ಜೊತೆಗೆ ಒಂದೇ ವಿಮಾನದಲ್ಲಿ HDK ಹಾಗೂ ಡಿಕೆ ಶಿವಕುಮಾರ್ ತೆರಳಿರ್ತಕ್ಕಂಥದ್ದು, ಅಲ್ಲಿ ಏನಾದರೂ ಮಾತುಕತೆ ಆಗಬಹುದಾ? ಏನೆಲ್ಲ ಅಪ್ಡೇಟ್ ಇದೆ ಈ ಕ್ಷಣಕ್ಕೆ? ಲಕ್ಷ್ಮಿ, ದೆಹಲಿಗೆ ಪ್ರಯಾಣ ಅಂದಾಗ ನಾಯಕರು ಒಂದೇ ವಿಮಾನದಲ್ಲಿ ಸಂಚಾರ ಮಾಡುವಂತದ್ದು ಸಹಜ. ಕೇಂದ್ರ ಸಚಿವರಾಗಿರೋ ಕಾರಣಕ್ಕಾಗಿ ಆಗಿಂದಾಗೆ ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗ್ತಾ ಇರ್ತಾರೆ. ಆದ್ರೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ತೆರಳಿರ್ತಕ್ಕಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಆದ್ರಿಂದ ಸಹಜವಾಗಿ ಚರ್ಚೆ ಆಗ್ಲಿಕ್ಕಿಲ್ಲ ಅನ್ಕೊಳ್ತೇವೆ. ಆದ್ರೆ ಯಾಕಂದ್ರೆ ಇತ್ತೀಚೆಗೆ ರಾಜಕೀಯ ಪಟ್ಟಭದ್ರ ವೈರಿಗಳಾಗಿ ಇಬ್ಬರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಒಂದಷ್ಟು ಸ್ಪಷ್ಟನೆ ಪಡೆಯುವಂತ ಸಾಧ್ಯತೆಗಳಿದ್ದಾವೆ. ಒಂದು, ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಸ್ಪಷ್ಟತೆ ಕೇಳುವಂತದ್ದಿದೆ. ಯಾಕಂದ್ರೆ ವಿಧಾನ ಮಂಡಲ ಅಧಿವೇಶನವನ್ನೇ ನಡೆಯಕ್ಕೆ ವಿಪಕ್ಷಗಳು ಬಿಟ್ಟಿರಲಿಲ್ಲ. ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಸದ್ದನ್ನು ಕೂಡ ಮಾಡಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಇಂತಹ ವಿವಾದಿತ ಪ್ರಕರಣ ಇರತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕಾಯಿತು ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟತೆಯನ್ನು ಕೇಳುವಂತ ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಗೌತಮ್ ಅದಾನಿ ಅವರು ಕೂಡ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್ ಅವರನ್ನ. ಆ ಸಂದರ್ಭದಲ್ಲಿ ಸಾಕಷ್ಟು ವಿವಾದ ಕೂಡ ಆಯಿತು. ಮನೆಗೆ ಬಂದು ಭೇಟಿ ಮಾಡಿದ್ದು ಯಾಕೆ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಅಂಬಾನಿ ಅದಾನಿ ಅವರ ವಿರುದ್ಧವಾಗಿ ಒಂದಷ್ಟು ಬೇರೆ ತರದಂತಹ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಿಎಂ ಒಬ್ಬರು ಅವರ ಮನೆಗೆ ಕರೆಸ್ಕೊಂಡು ಮಾತನಾಡ್ತಾರೆ ಅನ್ನುವಂಥದ್ದಾದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿತ್ತು. ಇದ್ರ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರ ಬಳಿ ಸ್ಪಷ್ಟ
ಸ್ಪಷ್ಟತೆ ಕೇಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ಅವರನ್ನ ಇಬ್ಬರನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೇಶವ ವೇಣುಗೋಪಾಲ್ ದೆಹಲಿಯಲ್ಲಿಲ್ಲ. ಆದ್ರಿಂದ ಇವರಿಬ್ಬರನ್ನು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಈ ವೇಳೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡತಕ್ಕಂಥದ್ದು ಮತ್ತು ಮಹಿಳಾ ಕೋಟಾದಡಿ ಯಾರನ್ನ ಮಂತ್ರಿ ಮಾಡಬೇಕನ್ನುವಂತ ಚರ್ಚೆ ಜೊತೆಗೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಕೈಬಿಟ್ಟು ಅಸಂವಿಧಾನಿತ ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕನ್ನುವಂತಾದ್ರೆ ಯಾವ ರೀತಿಯಾದಂತ ವರ್ಕೌಟ್ ಅನ್ನು ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ದೆಹಲಿಯ ಪ್ರವಾಸ ಸಾಕಷ್ಟು ಕೌತುಕವನ್ನ ತುಂಬಿರ್ತಕ್ಕಂಥದ್ದು. ಯಾವ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಅವರಿಗೆ ಕೊಡುತ್ತೆ ಅನ್ನುವಂಥದ್ದು. ಸಂಪುಟ ಸರ್ಜರಿಗೆ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ಒಂದು 2-3 ಸ್ಥಾನಗಳು ಬದಲಾವಣೆ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.